ಕೇಳೋಣ ಅನ್ಕೊಂಡೆ ನಿಮ್ಗೆ. ಲೇಔಟ್ ಏನೋ ಫಾರ್ಮ್ ಮಾಡಿದ್ರಿ, ಕ್ಲಬ್ ಎಂತಕ್ಕೆ ಮಾಡಿದ್ರಿ? ಬೆಸ್ಟ್ ಕ್ಲಬ್ ಅಂತ ಇದು ಒಂದ್ ರೀತಿ ಅದು ಕಲಶಪ್ರಾಯ ನಮ್ಮ ಆರ್ ನಗರಕ್ಕೆ. ಬೆಸ್ಟ್ ಕ್ಲಬ್ ಹುಟ್ಟಿಗೆ ಕಾರಣ ಏನು? ನೋಡಿ, ಬೆಸ್ಟ್ ಕ್ಲಬ್ ಅಂತಂದ್ರೆ ಬೆಮೆಲ್ ಎಂಪ್ಲಾಯೀಸ್ ಸೊಸೈಟಿ ಟೌನ್ಶಿಪ್ ಕ್ಲಬ್. ಇದು ಏನಕ್ಕೆ ಮಾಡಿದ್ವಿ ಅಂತಂದ್ರೆ, ಈ ಕ್ಲಬ್ ಅನ್ನೋದು ಬರೀ ಶ್ರೀಮಂತರಿಗೆ ಮಾತ್ರ ಸೀಮಿತವಾಗಿರ್ತದೆ. ಅವಾಗ ಸೀಮಿತವಾಗಿರುತ್ತೆ, ಅವ್ರಿಗೆ ಸೀಮಿತವಾಗಿದೆ. ನನ್ನ ಮನಸ್ಸಿಗೆ ಬಂತು, ಕಾರ್ಮಿಕರಿಗೆ ಯಾತಕ್ಕೆ ಕ್ಲಬ್ ಮಾಡಬಾರ್ದು ಅಂತ. ಕಾರ್ಮಿಕರಿಗೆ ಕ್ಲಬ್ ಮಾಡಬೇಕು ಅಂದ್ರೆ ಕೋಟ್ಯಾಂತರ ರೂಪಾಯಿ ಬೇಕಾಗತ್ತೆ, ಆದ್ರೆ ಇಲ್ಲದೆ ನಾವು ಮಾಡ್ಬೇಕು ಹೆಂಗೆ ಅನ್ನೋದು ಒಂದು ಯೋಚನೆ ಆಯಿತು. ಸರಿ, ಇಷ್ಟೆಲ್ಲ ಮಾಡ್ತಾ ಇದ್ದೀವಲ್ಲ, ನಮ್ಮ ಹತ್ರನೇ CAಗಳು ಎಲ್ಲ ಇದೆಯಲ್ಲ, ಯಾಕೆ ಅದರಲ್ಲೇ ಮಾಡಬಾರ್ದು ಅಂತ ನನಗೊಂದು ಯೋಚನೆ ಬಂತು. ಸೊ ನಾವು ಬಡಾವಣೆ ನಾವೇ ಮಾಡ್ತಿದ್ವಲ್ಲ, ಸೆಲ್ಫ್ ಎಕ್ಸಿಕ್ಯೂಷನು, ಅದನ್ನ ನಾವು ಮಾಡೋವಾಗಲೇ ನಾವೇನು ಮಾಡಿಬಿಟ್ಟು ಒಂದು ಕೆರೆ ಮಾಡಿದ್ವಲ್ಲ, ಅದನ್ನ ಬೋಟ್ ಕ್ಲಬ್ ಅಂತ ಮಾಡಿಬಿಟ್ಟು, ಸೊ ಆಮೇಲೆ ಇದು ಸ್ವಿಮ್ಮಿಂಗ್ ಪೂಲ್ ಒಂದು ಮಾಡಿದ್ವು ನಾವು. ಸ್ವಿಮ್ಮಿಂಗ್ ಪೂಲ್ ಮೊದಲೇ ಮಾಡಿಬಿಟ್ಟು ಇಡೀ ಬಡಾವಣೆಗೆ ಒಂದು ಸ್ವಿಮ್ಮಿಂಗ್ ಪೂಲ್ನ ನಾವೇ ಮಾಡಿಕೊಂಡು, ಆ ಬಡಾವಣೆ ಸ್ವಿಮ್ಮಿಂಗ್ ಪೂಲ್ ಮಾಡಿದಾಗ ಅದನ್ನೇ ಬೆಸ್ಟ್ ಕ್ಲಬ್ಗೆ ಯೂಸ್ ಮಾಡಿಕೊಂಡು ಲೊಕೇಶನ್ನ ಅಲ್ಲೇನೆ ಟೆನ್ನಿಸ್ ಕೋರ್ಟ್ ಮಾಡ್ದೋ, ಶಟ್ಲ್ ಕೋರ್ಟ್ ಮಾಡ್ದೋ, ಕ್ರಿಕೆಟ್ ಜಾಗ ಆಯಿತು, ಕ್ರಿಕೆಟ್ ಗ್ರೌಂಡ್ ಮಾಡಿಬಿಟ್ಟು. ಸೊ ಪ್ರತಿಯೊಂದು ಫೆಸಿಲಿಟೀಸ್ನ ನಾವು ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟು ನಾವೇ ಸ್ವಂತವಾಗಿ, ಅಂದರೆ ಲೇಔಟ್ನ ಮಾಡೋವಾಗ್ಲೇ, ಪ್ಲಾನ್ ಮಾಡೋವಾಗ್ಲೇ ಅದನ್ನು ಮಾಡಿಬಿಟ್ಟು ನಾವು ನಮ್ಮದು ನಾವೇ ಮಾಡೋದ್ರಿಂದ ನಮಗೆ ಅನುಕೂಲ ಆಯಿತು, ನಾವೇ ಮಾಡಾಕ್ಬಿಟ್ಟು. ಸೊ ಅದರಿಂದ ಏನಾಗುತ್ತೆ, ಇದು ಬೆಸ್ಟ್ ಕ್ಲಬ್ನ ಹಂಗೆ ಕ್ರಿಯೇಟ್ ಮಾಡಿಕೊಂಡು ದುಡ್ಡೇ ಇಲ್ಲದೆ ಖರ್ಚಿಲ್ಲದೆ ಮಾಡಿರ್ತಕ್ಕಂಥದ್ದು, ಇನ್ವೆಸ್ಟ್ಮೆಂಟ್ ಫ್ರೀ. ನಮ್ಮದೇ CA ಇತ್ತು, ಸೊಸೈಟಿ ನಡೆಸ್ತಿದ್ದು, ಸ್ವಲ್ಪ ಲಾಭ ಜಾಸ್ತಿ ಬಂತು. ಆ ಲಾಭದಲ್ಲಿ ಬಂದು ಸ್ವಿಮ್ಮಿಂಗ್ ಪೂಲ್ ಕಟ್ಬಿಟ್ಟು, ಒಂಚೂರು ಕೆರೆ ಕಟ್ಟೆ ಕಟ್ಬಿಟ್ಟು, ಸಿವಿಲ್ ವರ್ಕ್ ಮಾಡೋಕೆ ಕೆರೆ ಕಟ್ಟೆ ಕಟ್ಬಿಟ್ಟು, ಸೊ ಎಲ್ಲ ಅದೇ ದುಡ್ಡಲ್ಲಿ ಮಾಡ್ಕೊಂಡು ಬಂದು ಆಮೇಲೆ ಬಂದು ನಾವು ನಮ್ಮ ಎಂಪ್ಲಾಯೀಸ್ಗೆ ಮಾತ್ರ 5,000 ರೂಪಾಯಿ ಮೆಂಬರ್ಶಿಪ್ಪು. ಅವತ್ತಿನ ದಿವಸಕ್ಕೆ ಹೊರಗಡೆಯವ್ರಿಗೆ 10,000 ರೂಪಾಯಿಗೆ ಮಾಡ್ದೋ ಮೆಂಬರ್ಶಿಪ್, ಇಲ್ಲಿ ಲೇಔಟ್ಲಿರೋರಿಗೆ. ಆಮೇಲೆ ಹೋಗ್ತಾ 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 ಹೊರಗಡೆಯವ್ರಿಗೆ 3 ಲಕ್ಷ ರೂಪಾಯಿ. ಇವಾಗ ಒಬ್ಬೊಬ್ಬ ನಮ್ಮ ಎಂಪ್ಲಾಯೀಸ್ಗೆ ಬರೀ 15,000 ರೂಪಾಯಿ ಅಷ್ಟೇನೆ. ಇವಾಗ 15,000 ರೂಪಾಯಿಗೆ ಇಟ್ಬಿಟ್ಟಿದ್ದೀವಿ ಮೆಂಬರ್ಶಿಪ್ ಅಷ್ಟೇನೆ. ನಮ್ಮ ಎಂಪ್ಲಾಯೀಸ್ ಯಾರೇ ಸೈಟ್ ಇರಿದ್ರು ಅವ್ರಿಗೆ 15,000 ರೂಪಾಯಿ. ಈ ಬೆಸ್ಟ್ ಕ್ಲಬ್ನ ಗವರ್ನಿಂಗ್ ಬಾಡಿ ಬಂದು ಯಾರು ಸೈಟ್ ಹೋಲ್ಡರ್ಸ್ ಇದ್ದಾರೆ ಅವ್ರು ಮಾತ್ರನೇ ಎಲೆಕ್ಟ್ ಆಗೋದು, ಅವ್ರು ಮಾತ್ರನೇ ಗವರ್ನಿಂಗ್ ಬಾಡಿ. ಆ ಮೂಲ ನಿವಾಸಿಗಳು ಅವರೇ ಗವರ್ನಿಂಗ್ ಬಾಡಿ ಇದ್ದಾರೆ. ಸೊ ಆ ಥರ ಒಂದು ಬೆಸ್ಟ್ ಕ್ಲಬ್ನ ದುಡ್ಡಿಲ್ಲದೆ ಏನೂ ಇಲ್ಲದೆ ಇರತಕ್ಕಂಥ CAಗಳನ್ನೇ ಉಪಯೋಗಿಸ್ಕೊಂಡು ನಾವು ಅದನ್ನು ಬಡಾವಣೆ ಮಾಡಿರೋದು. ಇದು ಎಂಪ್ಲಾಯೀಸ್ಗೆ ಇವತ್ತು ಒಂದು ವರ್ಷಕ್ಕೆ 2,000 ಜನ ಸ್ವಿಮ್ಮರ್ಸ್ ರೆಡಿ ಮಾಡ್ತೀವಿ, ಟೆನ್ನಿಸ್ ಪ್ಲೇಯರ್ 100 ಜನ ಮಾಡ್ತೀವಿ, ಆಮೇಲೆ ಸ್ಕೇಟಿಂಗಲ್ಲಿ ಒಂದು 100-150 ಜನ ರೆಡಿ ಮಾಡ್ತೀವಿ ವರ್ಷಕ್ಕೆ. ಕ್ರಿಕೆಟರ್ಸ್ಗಳು ಮಾಡಿದ್ದೀವಿ. ಸೊ ಎಲ್ಲ ಸ್ಪೋರ್ಟ್ಸ್ಮನ್ನ ಕ್ರಿಯೇಟ್ ಮಾಡತಕ್ಕಂಥ ಒಂದು ಅವಕಾಶ ನಮಗೆ ಕಲ್ಪಿಸಿತು. ಆ ಅವಕಾಶ ನಾವು ಸದುಪಯೋಗ ಪಡಿಸ್ಕೊಂಡು ನಾವು ಬೆಸ್ಟ್ ಕ್ಲಬ್ನು ಮಾಡಿದ್ದೀವಿ. ಬಡಾವಣೆಗೆ ಏನು ಬೇಕೋ ಅದನ್ನೆಲ್ಲ ಮಾಡಿರೋದ್ರಿಂದ ಈ ಬಡಾವಣೆ ಭಾಳ ಪ್ರಾಮುಖ್ಯತೆ ತಗೊಂಡಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದು ಎರಡನೇ ವಿಷಯ ಆಯಿತು. ಮೊದಲನೇದು ನಿಮಗೆ ಲ್ಯಾಂಡ್ದು, ನೆಕ್ಸ್ಟ್ 2 ವರ್ಕ್ ಮಾಡೋದು, 3ನೇದು ಬಂದು ಟೌನ್ಶಿಪ್ ಬಗ್ಗೆ, 4ನೇದು ಬಂದು ಫೈನಾನ್ಸ್ ಮ್ಯಾಟರು. ಫೈನಾನ್ಸಲ್ಲೂ ನಾವು ಒಂದಷ್ಟು ಪ್ರಾಬ್ಲಮ್ಗಳು ನೋಡಿದ್ದೀವಿ, ಅಷ್ಟೊಂದು ಈಸಿ ಅಲ್ಲ. ರೇಟ್ ಅನೌನ್ಸ್ ಮಾಡಿಬಿಟ್ಟಿದ್ದೀವಿ, ರೇಟ್ ಅನೌನ್ಸ್ ಮಾಡಿಬಿಟ್ಟಿದ್ದೀವಿ, 13 ರೂಪಾಯಿ ಸ್ಕ್ವೇರ್ ಫೀಟ್ ಅನೌನ್ಸ್ ಮಾಡಿಬಿಟ್ಟಿದ್ದೀವಿ. ಲೆಕ್ಕಾಚಾರ ಹಾಕೋಕೆ ಹೋದರೆ KEBದು ಬಂದು 45 ಲಕ್ಷ ರೂಪಾಯಿ ಎಸ್ಟಿಮೇಟ್ ಇದೆ. ನಮಗೆ ಅವ್ರ ಎಸ್ಟಿಮೇಟಲ್ಲಿ ಬರೀ 2.5 ಲಕ್ಷ ಬರೆದಿದ್ರು. ಅಯ್ಯೋ, ನಾವು 2.5 ಲಕ್ಷ ಲೆಕ್ಕ ಹಾಕೊಂಡ್ಬಿಟ್ಟು ಮಾಡಿಬಿಟ್ಟು, ಅದಾದಮೇಲೆ ಎಕ್ಸ್ಟ್ರಾ ಈ ವಾಲೆಲ್ಲ ಕಟ್ಟಿದ್ವಲ್ಲ ರೈಟ್ ರೌಂಡು, ಅದಕ್ಕೊಂದು 15-20 ಲಕ್ಷ ಆಗೋಯ್ತು. ಸೊ ಇದು 40, 20, 75 ಲಕ್ಷ, 80 ಲಕ್ಷ ಶಾರ್ಟೇಜ್ ಆಗೋಯ್ತು. ನಾವು 60% ಮೇಲೆ ಸೈಟ್ ರಿಜಿಸ್ಟರ್ ಮಾಡಿ ಕೊಟ್ಬಿಟ್ಟಿದ್ದೀವಿ 13 ರೂಪಾಯಿ ರೇಟ್ಗೆ. ನೆಕ್ಸ್ಟ್ ಬಾಕಿ 40% ಮಾಡಬೇಕು. ನಮಗೆ KEBಗೆ ದುಡ್ಡಿಲ್ಲ, ಹಾಗಂತ ಅವ್ರಿಗೆ ಜಾಸ್ತಿ ರೇಟಲ್ಲಿ ಮಾರೋಕ್ಕಾಗಲ್ಲ. ಅವಾಗ ನಾನು ಕರೆಂಟ್ ಮಾಡದಿದ್ರು ಕಷ್ಟ ಆಗುತ್ತೆ, ಕರೆಂಟ್ ಇಲ್ದರೆ ಲೇಔಟೇ ಕಣ್ಣಿಲ್ದಿರಂಗ ಬಿಡ್ತದೆ. ಸೊ ಒಂದು ಭಾಳ ಸಂದಿಗ್ಧ ಪರಿಸ್ಥಿತಿ ಬಂದ್ಬಿಡ್ತು. ಸೊ ಆವಾಗ ಭಾಳ ಯೋಚನೆ ಮಾಡಿ ಏನು ಮಾಡಬೇಕು, ಯಾವ ಥರ ತಪ್ಪಿಸ್ಕೋಬೇಕು ಅಂತ ಯೋಚನೆ ಮಾಡಿ ಭಾಳ ನಾವು ನಮ್ಮ ಹತ್ರ ಬಂದು ಅವತ್ತು ನಮ್ಮ ಅದೃಷ್ಟಕ್ಕೆ ಏನಾಗಿತ್ತು ಅಂದರೆ, ಮೊದಲು 50%ಗೆ CA ಪಾರ್ಕ್ ರೋಡ್ ಬಿಡಬೇಕಾಗಿತ್ತು, 50% ಸೈಟ್ಲ್ ಏರಿಯಾ ಇತ್ತು ಮೊದಲು. ಸೊ ನಮ್ಮ ಅದೃಷ್ಟಕ್ಕೆ ಒಂದು 55% ಸೈಟ್ಗೆ ಡಿಕ್ಲೇರ್ ಮಾಡಿದ್ರು ಗೌರ್ಮೆಂಟು, ಅಂದರೆ 5% ಎಕ್ಸ್ಟ್ರಾ ಬಂತು. ಸೊ ನಾವು ಹೋಗಿ BDN ಅಪ್ರೋಚ್ ಮಾಡಿ 5% ಸೈಟ್ನ ನಾವು ತಗೊಂಡು, ಈ ಕಾರ್ನರ್ ಸೈಟ್ಲಿ ದುಡ್ಡು ಕಟ್ಟಿರಲಿಲ್ಲ ಭಾಳ ಜನಕ್ಕೆ, ಈ ಮೀಡಿಯಮ್ ಸೈಟ್ನ ಬಂದು ಅವರು ಕೊಟ್ಬಿಟ್ಟು ಕಾರ್ನರ್ ಸೈಟ್ ವಾಪಸ್ ತಗೊಂಡು ನಮ್ಮ ಎಂಪ್ಲಾಯೀಸ್ ಯಾರು ಇದ್ದಾರೆ ಅವ್ರನ್ನೆಲ್ಲ ಆಕ್ಷನ್ ಕರೆದು, ಆಕ್ಷನ್ ಕರೆದಾಗ ನನಗೆ ಒಂದು 1.5 ಕೋಟಿ ಹೆಚ್ಚಿಗೆ ಬಂತು. ಯಾವುದು ಈ ದುಡ್ಡು ಎಕ್ಸ್ಟ್ರಾ ದುಡ್ಡು ಬಂತು. ಆ 1.5 ಕೋಟಿ ಇಟ್ಕೊಂಡು ಈ KEBದು ಇದೆಲ್ಲ ಮುಗಿಸಿ
ಶಾಪಿಂಗ್ ಕಾಂಪ್ಲೆಕ್ಸು ಕಟ್ಟಿ 45 ಲಕ್ಷ ಶಾಪಿಂಗ್ ಕಾಂಪ್ಲೆಕ್ಸು ಕಟ್ಟಿದ್ದೀವಿ, ಸ್ವಿಮ್ಮಿಂಗ್ ಪೂಲ್ ಕಟ್ಟಿದೆ, ಬೋಟ್ ಕ್ಲಬ್ ಕಟ್ಟಿದೆ. ಇದೆಲ್ಲ ಬಂದು ಎಕ್ಸ್ಟ್ರಾ ದುಡ್ಡಲ್ಲೆಲ್ಲ ಕಟ್ಟಿ ಒಂದು ಲೇಔಟ್ನ ಬಂದು ಒಂದು 5 ಸ್ಟಾರ್ ಲೇಔಟ್ ಥರ 13 ರೂಪಾಯಿ, 18 ರೂಪಾಯಿ, 25 ರೂಪಾಯಿ. 86ನೇ ಇಸ್ವಿನಲ್ಲಿ ಥರ್ಡ್ ಸ್ಟೇಜು 13 ರೂಪಾಯಿ, 88ರಲ್ಲಿ 18 ರೂಪಾಯಿ ಒಂದು ಸ್ಕ್ವೇರ್ ಫೀಟು, 90ರಲ್ಲಿ 25 ರೂಪಾಯಿ ಒಂದು ಸ್ಕ್ವೇರ್ ಫೀಟು, 90ರಲ್ಲಿ. ಸೊ ಇಷ್ಟೂ ತಂದು ಒಂದು ಒಳ್ಳೆ ಬಡಾವಣೆ ಮಾಡಿದ್ದಕ್ಕೆ ಇವತ್ತು ಈ ಬಡಾವಣೆಯಲ್ಲಿ ಮಿನಿಮಮ್ 15,000 ರೂಪಾಯಿ ಒಂದು ಸ್ಕ್ವೇರ್ ಫೀಟ್ ಇದೆ. ಸುಮಾರು 6,000 ಜನ ಕೋಟ್ಯಾಧೀಶರಾಗಿರೋದು ನನಗೆ ಹೆಮ್ಮೆ ಕೊಡುತ್ತೆ. ಭಾಳ ನಿಮ್ಗೆ ಎಷ್ಟು ತೃಪ್ತಿ ಕೊಟ್ಟಿದೆ? ಭಾಳ ತೃಪ್ತಿ ಕೊಡುತ್ತೆ. ಅಷ್ಟು ಜನ ಕೋಟ್ಯಾಧೀಶರು ಮಾಡೋಂಥ ಒಂದು ಅವಕಾಶ ನಮಗೆ ದೇವರು ಕಲ್ಪಿಸಿದ್ದಾರೆ. ಆ ಒಂದು ಕಲ್ಪಿಸಿದ ಅವಕಾಶನ ಉಪಯೋಗಿಸ್ಕೊಂಡು ಇಷ್ಟು ಜನಕ್ಕೆ ಕೋಟ್ಯಾಧೀಶರ ಮಾಡಿದ್ದೀನಿ ಅಂತ ನೆಮ್ಮದಿ ಭಾಳ ಇದೆ ನನಗೆ.